ಹಲೋ ಮೇರು ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಸೊ ಇವತ್ತಿನ ವಿಡಿಯೋ ಸ್ವಲ್ಪ ಡಿಫ್ರೆಂಟ್. ಇಡೀ ವಿಡಿಯೋದಲ್ಲಿ ನನ್ನ ಮಾತೇ ಆಡಿಲ್ಲ, ಬಟ್ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಎಸ್, ಏನೋ ಸ್ವಲ್ಪ ಡಿಫ್ರೆಂಟ್ ಟ್ರೈ ಮಾಡೋಣ ಅಂತ ಅನ್ನಿಸ್ತು. ಸೊ ಎಸ್, ಆ್ಯಂಡ್ ಈ ವಿಡಿಯೋ ಬಂದು ನನ್ನ ಇಡೀ ಭಾನುವಾರದ ವ್ಲಾಗ್. ಇಟ್ಸ್ ಅ ಪಾಸಿಟಿವ್ ಭಾನುವಾರ ವ್ಲಾಗ್. ಸೊ ಈ ವಿಡಿಯೋದಲ್ಲಿ ನಾನು ಇಡೀ ಭಾನುವಾರದ ವ್ಲಾಗ್ ಹಾಕ್ತಾಯಿದ್ದೀನಿ. ಆ್ಯಂಡ್ ಮೀಟ್ ಮಾಡಿ, ಇವನು ದೇವದಾಸ, ನನ್ನ ಬೆಸ್ಟ್ ಫ್ರೆಂಡ್. ಎದ್ದು ಬೆಡ್ಡೆಲ್ಲ ಕ್ಲೀನ್ ಮಾಡಿ ಆಮೇಲೆ ಫ್ರೆಶ್ ಅಪ್ ಆದೆ. ಐ ಲುಕ್ ಸೊ ಕ್ಯೂಟ್. ಆಮೇಲೆ ಸ್ವಲ್ಪ ಹಶ್ವಾಗ್ತಾಯಿತ್ತು ಅಂತ ತಿಂಡಿ ತಿನ್ನೋಣ ಅಂತ ಆಚೆ ಹೋದೆ. ಭಾನುವಾರ ಯಾರಿಗೆ ಇಷ್ಟ ಇಲ್ಲ? ಎಲ್ಲರ ಫೇವ್ರೆಟ್ ಭಾನುವಾರ. ಇಡೀ ವಾರ ನಾವು ಇದೊಂದೇ ದಿನಕ್ಕೋಸ್ಕರ ಕಾಯ್ತೀವಿ. ಆ್ಯಂಡ್ ಇದೊಂದು ದಿನನ ನಾವೆಲ್ಲ ಪೂರ್ತಿಯಾಗಿ ಎಂಜಾಯ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ ನಮ್ಮ ಕೈಯಲ್ಲಿ ಆದಷ್ಟು. ಇವತ್ತು ದೋಸೆ ತಿನ್ಬೇಕು ಅನ್ನಿಸ್ತಾಯಿತ್ತು. ಸೊ ಮಸಾಲೆ ದೋಸೆ ಆರ್ಡ್ರ್ ಮಾಡಿ ತಿಂದೆ. ಇಟ್ ವಾಸ್ ವೆರಿ ಟೇಸ್ಟಿ. ಎಸ್, ಆ್ಯಂಡ್ ಈ ವಿಡಿಯೋದಲ್ಲಿ ನಾನು ಏನು ಮಾಡಿದೆ, ಏನು ತಿಂದೆ ಅದೇ ಹೇಳ್ತಾ ಇಲ್ಲ. ಲೈಕ್ ನಾನು ಜಸ್ಟ್ ಲೈಕ್ ಸೆಲ್ಫ್ ಕೇರ್ ದಿನ ಅಂತ ಅಂದ್ಕೊಳ್ಳಿ. ತಲೆಗೆಣ್ಣೆ ಅಂದರೆ ನಾನು ಪ್ರತಿ ಭಾನುವಾರ ಹಾಕ್ಕೊತೀನಿ ತಲೆಗೆಣ್ಣೆ. ಸೊ ನೀಟಾಗಿ ಮಸಾಜ್ ಮಾಡಿಕೊಂಡು ತಲೆಯೆಲ್ಲ ಫುಲ್ ಶಾಂತವಾಗೋಯ್ತು ಸ್ವಲ್ಪ ಹೊತ್ತಿಗೆ. ತಲೆಗೆ ಎಣ್ಣೆ ಸುರ್ಕೊಂಡ್ರು ಇಷ್ಟೊಂದು ಕ್ಯೂಟಾಗಿ ಕಾಣ್ತೀನಿ ಅಂತ ನಂಗೆ ಇವತ್ತೇ ಗೊತ್ತಾಗಿದ್ದು ನೋಡಿ. ನಂಗೆ ಯಾಕೋ ಇವತ್ತು ಹಳೇದೊಂದು ಶಂಕರ್ನಾಗ್ ಮೂವಿ ನೋಡಬೇಕು ಅನ್ನಿಸ್ತು. ಸೊ ನೋಡಿ ಸ್ವಾಮಿ, ನಾವು ಇರೋದೇ ಹೀಗೆ ಮೂವಿ ನೋಡ್ಕೊಂಡು ಕೂತ್ಕೊಂಡೆ. ಮೂವಿ ನೋಡಾದ್ಮೇಲೆ ಚೆನ್ನಾಗಿ ತಲೆ ಸ್ನಾನ ಮಾಡಿಕೊಂಡು ಸ್ಕಿನ್ ಕೇರ್ ಮಾಡ್ಕೊಳ್ಳೋಣ ಅಂತ ಬಂದೆ. ಸ್ಕಿನ್ ಕೇರ್ ಅನ್ನುವಾಗ ನೆನಪಾಯಿತು, ಇವತ್ತು ನನ್ನ ಹತ್ರ ನಿಮ್ಮ ಎಲ್ಲರಿಗೂ ಒಂದು ಕ್ವಶನ್ ಇದೆ. ಅದಕ್ಕೆ ಆನ್ಸರ್ನ ನೀವು ಕಮೆಂಟ್ನಲ್ಲಿ ನಂಗೆ ಹೇಳಲೇಬೇಕು. ಯು ಹ್ಯಾವ್ ನೋ ಅದರ್ ಆಪ್ಷನ್. ಏನಂದರೆ, ನೀವೆಲ್ಲರೂ ನಿಮ್ಮ ಬಗ್ಗೆ ಕೇರ್ ಮಾಡ್ತಾಯಿದ್ದೀರಾ? ಮತ್ತೆ ಹೇಳ್ತೀನಿ ಕೇಳಿಸ್ಕೊಳ್ಳಿ, ನೀವೆಲ್ಲರೂ ನಿಮ್ಮ ಬಗ್ಗೆ ಕೇರ್ ಮಾಡ್ತಾ ಇದ್ದೀರಾ? ಉತ್ತರ ಇಲ್ವಾ? ಹೇಗಿರುತ್ತೆ ಜೀವನದಲ್ಲಿ ಎಷ್ಟೋ ಕ್ವೆಶನ್ಸ್ಗೆ ಉತ್ತರ ಉತ್ತರ ಕೊಡ್ತಾ ಈ ಒಂದು ಕ್ವಶನ್ಗೆ ಆನ್ಸರೇ ಅವಶ್ಯಕತೆ ಇಲ್ಲ ಅನಿಸುತ್ತೆ. ಈ ಒಂದು ಕ್ವಶನ್ ನಾವು ನಮ್ಮನ್ನು ಯಾವತ್ತೂ ಕೇಳ್ಕೊಂಡೂ ಇರೋದಿಲ್ಲ. ಯಾಕೆ ಹೇಳಿ? ಅವಶ್ಯಕತೆ ಇಲ್ವಲ್ಲ. ನಮ್ಮ ಬಗ್ಗೆ ಕೇರ್ ಮಾಡೋದು ಅವಶ್ಯಕತೆ ಇಲ್ಲ ಅಂತ ಅನಿಸುತ್ತೆ ಅಲ್ವಾ? ಒಂದು ವರ್ಕ್ ಮಾಡ್ತಾ ಇರ್ತೀವಿ ಅಥವಾ ಒಂದು ಪ್ರೊಫೆಷ್ನಲ್ ಇರ್ತೀವಿ ಅಥವಾ ಓದ್ತಾ ಇರ್ತೀವಿ ಅಂತ ಅಂದ್ಕೊಳ್ಳಿ. ಅಲ್ಲೆಲ್ಲೂ ನಮ್ಮ ಬಗ್ಗೆ ಕೇರ್ ಮಾಡೋಕ್ಕೆ ನಮಗೆ ಟೈಮ್ ಇಲ್ವಲ್ಲ. ನಮ್ಮ ಬಗ್ಗೆ ಕೇರ್ ಮಾಡೋಕ್ಕೆ ಅಲ್ಲಿ ಅನಿವಾರ್ಯತೆಯೂ ಇಲ್ಲ, ಯಾರೂ ನಮ್ಗೆ ಹೇಳೋದೂ ಇಲ್ಲ ಅಲ್ವಾ? ಯಾಕೆ ಹೇಳ್ತಾರೆ? ಬಿಕಾಸ್ ಆ ಕೆಲಸ ಮುಗಿಬೇಕು ಅಷ್ಟೆ. ಆ್ಯಂಡ್ ಅಲ್ಲಿಂದ ವಾಪಸ್ ಬಂದೇನು ನಾವು ಆ ಕೆಲಸದ ಬಗ್ಗೆನೇ ಯೋಚನೆ ಮಾಡ್ತೀವಿ. ಒಂದು ಮಾತು ಹೇಳ್ತೀನಿ, ನಾವು ಯಾವುದೇ ಕೆಲಸದಲ್ಲಿರ್ಬೋದು, ಏನೇ ಮಾಡ್ತಾ ಇರ್ಬೋದು, ಒಂದಿನ ನಾವಿಲ್ಲ ಅಂದರೆ ಆ ಜಾಗಕ್ಕೆ ಇನ್ನೊಬ್ಬರು ಬರ್ತಾರೆ. ಬೇಗ ಆ ಪೊಸಿಷನ್ ತುಂಬಿಸೋಕೆ, ಆ ಕೆಲಸ ಮುಗಿಸ್ಕೊಳ್ಳೋಕ್ಕೆ ಇನ್ನೊಬ್ರನ್ನ ಹೈರ್ ಮಾಡೇ ಮಾಡ್ತಾರೆ. ಬಟ್ ವಾಟ್ ಅಬೌಟ್ ಅಸ್? ನೋಬಡಿ ಕೇರ್ಸ್. ನನಗೇನು ಅನಿಸುತ್ತೆ ಅಂದರೆ, ನೀವು ನಿಮ್ಮ ಬಗ್ಗೆ ಕೇರ್ ಮಾಡ್ಕೊಂಡೆ ಇದ್ದಾಗ ಇನ್ನೊಬ್ಬರು ನಿಮ್ಮ ಬಗ್ಗೆ ಕೇರ್ ಮಾಡಲಿ ಅಂತ ಬಯಸೋದು ತುಂಬ ದೊಡ್ಡ ತಪ್ಪು. ಯಾಕೆ ಗೊತ್ತಾ? ಫಸ್ಟ್ ಆಫ್ ಆಲ್, ನೀವೇ ನಿಮ್ಮ ಬಗ್ಗೆ ಕೇರ್ ಮಾಡ್ಕೊತಾ ಇಲ್ಲ. ಇನ್ನೊಬ್ಬರು ನಿಮ್ಮ ಬಗ್ಗೆ ಕೇರ್ ಮಾಡಲಿ ಅಂತ ಅವ್ರ ಮೇಲೆ ಯಾಕೆ ಪ್ರೆಷರ್ ಹಾಕ್ತಾ ಇದ್ದೀರಾ? ಯಾರಿಗೂ ನಿಮ್ಮ ಬಗ್ಗೆ ಕೇರ್ ಇಲ್ಲ ಅಂತಲ್ಲ. ನಮ್ಮ ಸುತ್ತಮುತ್ತ ನಮ್ಮ ಪ್ರೀತಿಯವ್ರು ತುಂಬ ಜನ ಇರ್ತಾರೆ. ಆದರೆ ನಾವು ಒಂದು ನೆನ್ಪಿಟ್ಕೋಬೇಕು, ಅದು ತುಂಬ ಜನಕ್ಕೆ ತುಂಬ ಕೆಲಸ ಕೂಡ ಇರುತ್ತೆ ಅಂತ. ಅವ್ರ ಲೈಫಲ್ಲಿ ಅವ್ರಿಗೂ ಕೆಲಸ ಇರುತ್ತೆ, ಅವರು ಬ್ಯುಸಿ ಇರ್ತಾರೆ. ಅವ್ರ ಲೈಫಲ್ಲಿ ಅವರು ಅವ್ರನ್ನ ಕೇರ್ ಮಾಡ್ಕೊಬೇಕು. ಸೊ ಇನ್ನೊಬ್ಬರು ನಮ್ಮ ಜೊತೆ ಇರಲಿ, ಇನ್ನೊಬ್ಬರು ನಮ್ಮನ್ನ ಕೇರ್ ಮಾಡಲಿ ಅನ್ನೋ ನೆಗ್ಲಿಜೆನ್ಸ್ ನಾವು ಇಟ್ಕೊಳ್ಳೋದು ತಪ್ಪು. ಯಾವಾಗಲೂ ನಮ್ಮನ್ನು ನಾವು ಮೊದಲಿಟ್ಕೋಬೇಕು, ನಮ್ಮ ಬಗ್ಗೆ ನಾವು ಕೇರ್ ಮಾಡಬೇಕು. ಯಾವಾಗಲೂ ನಾವೇನೋ ಒಂದು ನಮಗೆ ಇಷ್ಟ ಆಗಿರೋದು ತೊಗೊಂಡಾಗ ಯಾಕೆ ಗಿಲ್ಟಿ ಫೀಲ್ ಆಗ್ತೀವಿ ಅಂದರೆ, ನಾನಾಗಲ್ಲ ಬಟ್ ನೀವೆಲ್ಲ ಆಗ್ತೀರಾ? ಆಗ್ತಾಯಿದ್ರೆ ದಯವಿಟ್ಟು ನಿಲ್ಲಿಸಿ. ಯಾಕಂದರೆ ನಿಮಗೋಸ್ಕರ ನೀವೇನಾದ್ರು ತೊಗೊತಾ ಇದ್ದೀರಾ, ಗಿಲ್ಟಿಯಾಗಿ ಫೀಲ್ ಆಗ್ತಾಯಿದ್ದೀರಾ. ನೀವು ದುಡ್ದಿರೋ ಹಣ ಏನಕ್ಕೋಸ್ಕರ ದುಡಿತಾ ಇದ್ದೀವಿ? ನಮಗೋಸ್ಕರನೇ ಅಲ್ವಾ? ಊಟಕ್ಕೋಸ್ಕರ, ಹಾಕೋ ಬಟ್ಟೆಗೋಸ್ಕರ,
ಈಗ ನಿಮಗೋಸ್ಕರ ನೀವು ಖರ್ಚು ಮಾಡ್ಕೊಂಡಿಲ್ಲ ಅಂದರೆ ಅದು ಇನ್ಯಾರೋ ರೀತಿ ಖರ್ಚು ಆಗೇ ಆಗುತ್ತೆ. ಅದು ದುಡ್ಡು ಅದು ಮೊಟ್ಟೆ ಇಡಲ್ಲ. ನಿಮಗೋಸ್ಕರ ಖರ್ಚು ಮಾಡ್ಕೊಳ್ಳೋದ್ರಲ್ಲಿ ಹಿಂಜರಿಕೆ ಬೇಡ, ಮುಜುಗರ ಬೇಡ. ಖರ್ಚು ಮಾಡಿದ್ಮೇಲೆ ಅಯ್ಯೋ ಎಷ್ಟೊಂದು ದುಡ್ಡು ಖರ್ಚು ಮಾಡಿಬಿಟ್ಟೆ, ಅದೇ ದುಡ್ಡಿದ್ದಿದ್ರೆ ಇನ್ಯಾವುದಕ್ಕೂ ಆಗ್ತಾಯಿತ್ತು ಅನ್ನೋದು ಯೋಚನೆ ಯಾಕೆ? ನಮ್ಮೆಲ್ಲರಿಗೂ ಇರೋದು ಒಂದೇ ಲೈಫ್. ನಮ್ಮ ಮನಸ್ಸಿನ ಪ್ರಕಾರ ಇರಬೇಕು. ನಮಗೇನು ಇಷ್ಟ ಆಗುತ್ತೆ ಅದನ್ನೇ ತಿನ್ನಬೇಕು, ಅದನ್ನೇ ಹಾಕ್ಕೋಬೇಕು, ಹಾಗೇ ಇರಬೇಕು. ಇನ್ನೊಬ್ರು ಏನು ಹೇಳ್ತಾರೆ, ನಿಜ ಹೇಳ, ಈ 4 ಜನ ಏನು ಹೇಳ್ತಾರೆ ಅನ್ನೋದು ಯಾವುದೋ ಕಾಲಕ್ಕೆ ಹೊರಟಾಯಿತು. ಬಿಕಾಸ್ ಆ 4 ಜನ ಕೂಡ ಇವಾಗ ಫುಲ್ ಬ್ಯುಸಿ ಇದ್ದಾರೆ. ಅವ್ರಿಗೂ ಮಾಡೋಕ್ಕೆ ತುಂಬ ಕೆಲಸ ಇದೆ. ನಿಮ್ಮ ಬಗ್ಗೆ ಮಾತಾಡೋಕೆ ಅವ್ರ ಹತ್ರ ಟೈಮ್ ಕೂಡ ಇಲ್ಲ. ಸೊ ನಿಮ್ಮ ಮನಸ್ಸಿಗೆ ತೃಪ್ತಿ ಅನಿಸ್ಬೇಕು. ನೀವು ಜೀವನ ಮಾಡ್ತಾ ಇರೋ ರೀತಿ ಇರೋದು ಒಂದೇ ಲೈಫ್. ಎಂಜಾಯ್ ಮಾಡಿ, ಖುಷಿಯಾಗಿರಿ. ನಿಜ ಹೇಳ, ನಾವು ಸತ್ತ ಮೇಲೆ ನಮ್ಮ 11ನೇ ದಿನ ತಿಥಿ ತನಕ ನೆನ್ಪಿಟ್ಕೊತಾರೆ ಅಷ್ಟೇ. ಆಮೇಲೆ ನಾವು ಏನು ಮಾಡಿದ್ವಿ ಏನು ಯಾರಿಗೂ ನೆನಪಿರೋದಿಲ್ಲ. ಸೊ ಲೀವ್ ದಿಸ್ ಮೂಮೆಂಟ್. ಈ ನನ್ನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಇಷ್ಟ ಆಗಿದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮ್ಮನ್ನು ನೀವು ಕೇರ್ ಮಾಡೋದನ್ನ ಮಾತ್ರ ಮರಿಬೇಡಿ. ಶುಭರಾತ್ರಿ. ಬಾಯ್ ಬಾಯ್.